ಹೋದ್ಯ ಪಿಸಾಚಿ ಅನ್ಕೊಂಡ್ ನೆಮ್ಮದಿ ಆಗಿದ್ರೆ ಮತ್ತೆ ಬಂದು ಮನೆ ಅಂಗ್ಳಕ್ಕೆ ಬಿದ್ಲಲ್ಲ ಅಪ್ಪಯ್ಯ. ಅವಳು ಇಲ್ದನೋ ನನ್ನ ಮಗ ಶಿವ ಹುಚ್ಚಾಗೋಯ್ತಾನೆ, ಮತ್ತೆ ಬಂದು ನಮ್ಮ ಕಾಲಡಿಗೆ ಬೀಳ್ತಾನೆ. ಹೆಂಗಾರ ಮಾಡಿ ಆ ನನ್ನ ಮಗುನ ಹತ್ರ ಸೈನ್ ಹಾಕ್ಸ್ಕೊಂಡು ಆ 150 ಎಕರೆ ಆಸ್ತಿನ ನಮ್ಮ ಕೈವಸ ಮಾಡುವ ಅಂತ ಅನ್ಕೊಂಡೆ ಅಪ್ಪಯ್ಯ. ಎಲ್ಲ ಹಾಳಾಗೋಯ್ತು. ಆ ದರಿದ್ರದವಳು ಓದೋಳು ವಾಪಸ್ ಬಂದ್ಬಿಟ್ಲಲ್ಲ ಅಪ್ಪಯ್ಯ, ವಾಪಸ್ ಬಂದ್ಬಿಟ್ಲು. ಅಪ್ಪಯ್ಯ ನೀನ್ ಕೊಡೋ ಉಪಾಯದಿಂದಲೇ ಅವ್ರಿಬ್ರನ್ನ ಕಟ್ಟಂಗೆ ಗಾಣಕ್ ಕಟ್ಟಿ ಹಗ್ಲು ರಾತ್ರಿ ತಿರುಗಿಸಿ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಎಣ್ಣೆ ತೆಗಿಯಕ್ಕಾಗದು. ಏನಾರ ಮಾತಾಡಪ್ಪಯ್ಯ. ಸುಳ್ಳು ಮಾತಿಗಿಂತ ಕಡೆ ನಾನೀಗ ಅದೇ ಪರಿಸ್ಥಿತಿನಲ್ಲಿದ್ದೀನಿ. ಏನೋ ಮಾತಾಡ್ಬೇಕಲ್ಲ ಅಂತ ಮಾತಾಡಿದ್ರೆ ಅದು ಟೊಳ್ಳೆ. ಅಪ್ಪಯ್ಯ ನೀನಿಂಗ್ ಅನ್ಬಿಟ್ರೆ ಹೆಂಗಪ್ಪಯ್ಯ? ಆ ನನ್ನ ಮಗನ್ ನೋಡ್ದ, ಅವಳು ಬಂದಾಗ ಎಷ್ಟು ಖುಷಿಯಾಗಿದ್ದ ಅಂತ. ಹೌದು ದಣಿ, ಬರೀ ಸುಮ್ಕೆ ನಗ್ತಾ ಇರಲಿಲ್ಲ, ಬಹುಶಃ ಅಹಂಕಾರನು ಸೇರಿಸ್ಕೊಂಡು ನಗ್ತಿದ್ದ. ನನ್ಗೆ ಯಾಕೆ ಇದು ಸರಿ ಕಾಣಿಸ್ತಾ ಇಲ್ಲ ದಣಿ. ನೀವೆಲ್ಲ ಬಂಡೆ ಕಲ್ನ ಒರಳ್ ಕಲ್ಗೆ ಹಾಕೊಂಡು ರುಬ್ತಾ ಇದ್ದೀರಿ. ಅದರಿಂದ ನಿಮಗೆ ಸಿಗೋದು ಬರೀ ಜಲ್ಲಿ ಪುಡಿ ಅಷ್ಟೇ. ನನ್ನ ಯೋಚನೆನೇ ಬೇರೆ. ಆ ಪಾರ್ವತಿ ಹೋಗುವಾಗ ಏನು ಹೇಳ್ಬಿಟ್ಟು ಹೋದ್ಲು ನೆನಪಿದೆಯಾ? ಈ ಮುಂದೆ ನಿನ್ನ ಸಾರಥಿಯಾಗಿ ನಾನಿರ್ತೀನಿ ಮಾವ. ಅವನಿಗೆ ಅವಳೇ ಸಾರ್ತಿ ಅಂತ. ನನ್ನ ಸಂಸಾರನ ನಾನೇ ನೋಡ್ಕೋತೀನಿ ಇಂದ್ಲು. ಅದರ ಅರ್ಥ ಏನು? ಮಾಡಬೇಕಿರೋ ಕೆಲಸ ಬಾಕಿ ಇದೆ, ಅದಕ್ಕೆ ಉಳ್ಕೊಂಡೆ ಎಂದ್ಲು. ಆ ಮಾತಿನ ಅರ್ಥ ಏನು? ಅವಳು ಬೇರೆ ಲೆಕ್ಕಾಚಾರದಲ್ಲೇ ಇದ್ದಾಳೆ ಅನಿಸುತ್ತೆ. ಆಗಲಿ, ಅವಳ ಆಸೆ ಥರ ನಮ್ಮ ಆಶೀರ್ವಾದ ಅವಳ ಮೇಲೆ ಇಟ್ಟರೆ ಆಯಿತು. ಹಾಗೆ ಅವಳಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ ಅಂದಮೇಲೆ ನಮಗೂ ಮಾಡೋದಕ್ಕೆ ಕೆಲಸ ಇದ್ದೇ ಇದೆ ಅಲ್ವಾ? ಅವನಿಗೆ ಅವಳು ಸಾರ್ಥಿ ಆದರೆ ನಮಗೆ ನಾವೇ ಸಾರ್ಥಿ. ಇನ್ನು ಮೇಲೆ ನಮ್ಮ ಕೆಲಸ ನಾವು ಮಾಡಬೇಕು. ನಾನು ಹೇಳಿದ ಹಾಗೆ ಮಾಡಿ ಸಾಕು. ಈಟೊತ್ನಾಗೆಲ್ಲ ಅವ ಅದು ತೋಟಕೊಂಡಿದ್ದೆ. ಒತ್ತಿಲ್ದೊತ್ನಾಗೆ ತ್ವಾಟನ ಯಾಕೆ? ಅದು ಅವ ಅದೇ ಅಪ್ಪ ಹೇಳ್ತಿದ್ನಲ್ಲ ಅವತ್ತು, ತ್ವಾಟಕ್ಕೆ ಯಾರೋ ಕಳ್ರು ನುಗ್ತವ್ರೆ, ಕಾಯಿ ಕದೀತವ್ರೆ ಅಂತ. ಅದಕ್ಕೆ ಅದು ಯಾರಿರ್ಬೋದು ಅಂತ ನೋಡ್ಕೊಂಡು ಬರೋಣ ಅಂತ ಹೊಂಟಿದ್ದೆ. ಒಂದ್ ನಾಲ್ಕಾಯಿ ಬಿದ್ದಂಗ್ ಹೋದ್ರ ಹೋಕ್ಕವೆ. ನಿನ್ನಂತ ಗಂಡ್ ಮಗುನ ಈಟೊತ್ನಾಗೆ ತ್ವಾಟಕ್ ಕಳ್ಸದ ಒಳಿಕ್ ನಡಿ. ಓ ನಂಗೆ ಗೊತ್ತು ಕಣವೋ, ನೀನ್ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ ಅಂತ. ಒಂದ್ ಅರ್ಧ ಗಂಟೆ ಅದನ್ನ ಪಕ್ಕಕ್ಕಿಡು, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಇವತ್ತು ಒಂದಿನಾರ ಕೆಲಸ ಮಾಡಿ ಅಪ್ಪಂತು ಬೈಸ್ಗಳನ್ನ ತಪ್ಪಿಸ್ಕೊಳ್ಳೋಣ ಅಂತ. ಅಯ್ಯೋ, ನಿಮ್ಮಪ್ಪಂಗೆ ಗ್ಯಾಸ್ಟ್ರಿಕ್ ಆಯ್ತದಲ್ಲಪ್ಪ. ಯಾಕವ್ವ? ನೀನ್ ಬೈದಲ್ಲೇ ಹೋದ್ರೆ ಅವರಿಗೆ ತಿಂದನ್ನ ಅರ್ಗಕ್ಕಿಲ್ಲ, ಇನ್ನೇನ್ ಮತ್ತೆ ಗ್ಯಾಸ್ಟ್ರಿಕ್ ಆಗ್ದಲೆ. ಕಾಮಿಡಿ ಅವೋ ಆಯ್ತು, ನೀನೇನು ತಲೆ ಕೆಡ್ಸ್ಕೊಬೇಡ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಸರಿನಾ? ಕಣಪ್ಪ, ಅಯ್ಯೋ ತ್ವಾಟ್ದಾಗೆ ಕತ್ಲೆ ಇರುತ್ತೆ, ಆಮೇಲೆ ಇಂಥ ಟೈಮ್ನಾಗೆ ಮೋಹಿನಿಗಳಿರ್ತಾವಂತೆ. ಯಾವಾರ ಅಟ್ಕಾಯಿಸ್ಕೊಂಬಿಟ್ರೆ ಏನ್ಲಾಗತ್ತಿ? ಅಯ್ಯೋ, ಇವಾಗ ನಾನು ಹೋಗ್ಲಿಲ್ಲ ಅಂದ್ರೆ ಆ ಪಿಂಕಿ ಇಲ್ಲೇ ಬಂದು ಅಡ್ಗಾಯಿಸ್ಕೊತಾಳೆ. ಆಗ ನಮ್ಮ ಅಪ್ಪನ ಹತ್ರ ಸಿಗಾಕೊಂಡು ಒದೆ ತಿನ್ನೋದಕ್ಕಿಂತ ಈಗ್ಲೇ ಹೋಗಿ ಬಂದ್ಬಿಡ್ತೀನಿ. ಏನೋ ಮೋಹಿನಿನ? ಇದ್ಯಾಕ್ಲ ಸೀನಾ ಇಷ್ಟು ಜೋರಾಗಿ ನಗ್ತಿದ್ಯಾ? ನಾವು ಹೋಟ್ಲು ನಡೆಸ್ತಿದ್ದಾಗ ಮಧ್ಯರಾತ್ರಿ 12 ಗಂಟೆ ಆಗಿತ್ತು ನೋಡು. ಪಾತ್ರೆ ತೊಳಿತಾ ಕೂತಿದ್ವಿ. ಆಗ ಬೆಳಿಗ್ಗೆ ತೆಂಗಿನ ಮರದುದ್ದ ಚಿಟ್ಟವಾಗ್ಲೂ ಅದು ದೆವ್ವನೇ ಕಾಣುವ. ಆಮೇಲೆ ಏನ್ ಮಾಡಿದೆ ಜಯಕ್ಕ? ಅಯ್ಯೋ, ಇನ್ನೇನ್ ಮಾಡಕ್ಕಾಯ್ತದೆ? ಮಿಕ್ಕಿರೋ ಮೂಳೆ ಗೀಳೆ ಎಲ್ಲ ಪಾತ್ರೆ ಬಳ್ದು ಹಾಕದ್ವಿ, ತಿನ್ಕೊಂಡು ಹೊಟ್ಟೋದ್ವು. ಅದೇ ಅದು ನಾಯಿ ಇರ್ಬೇಕು, ಕಣ್ಣ ಸರಿಯಾಗಿ ಉಚ್ಕೊಂಡು ನೋಡ್ಬೇಕಾಗಿತ್ತು. ಇಲ್ಲ ಕಣೋ ಸೀನಾ, ನಾನೇ ನನ್ನ ಕಣ್ಣಾರ ನೋಡಿದೀನಿ. ನೋಡ್ದು ದೆವ್ವನೋ ಅಲ್ವೋ ಅಂತ. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ಅದು ದೆವ್ವನೇ.
ನಿನಗೆ ಯಾಕೆ ಬೇಕು ಈಗ? ಉಂಡಿದ್ದಾಯ್ತಲ್ಲ, ಹೋಗ್ ಮಲ್ಕ ಸುಮ್ಮನೆ. ಆಮೇಲೆ ದೆವ್ವ ಗಿವ ಮೆಟ್ಕೊಂಡು ಜ್ವರ ಗಿರ ಬಂದ್ರೆ ಕಷ್ಟ ನೋಡು. ಈ ಅತ್ತೆ ಇರೋ ತನಕ ನನ್ಗೆ ಯಾಮಾರ್ಸೋದ್ ಕಷ್ಟ ಆಯ್ತದಲ್ಲ. ಅವೋ ನಾನೇನು ಅಲ್ಲೇ ಇದ್ಬಿಡ್ತೀನ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ, ಒಂದ್ ರೌಂಡ್ ಅಷ್ಟೇ. ತೋಟಕ್ಕೆ ಅವನಾರ ಕಳ್ಳ ಬರ್ಲಿ, ಅವನ್ಗೋಗಿ ಹೇಳ್ತೀನಿ, ಮಾದಪ್ಪಣ್ಣಂಗೊಬ್ಬ ಹಿರಿ ಮಗ, ಅವನೇನ ಹೆಸರು ಸೀನಾ, ಜಿಮ್ ಸೀನಾ ಅಂತ ಆವಾಜ್ ಹಾಕ್ಬಿಟ್ಟು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಹಂಗಾದ್ರೆ ಸರಿ. ಹುಷಾರು ಮಗ. ಹೋಯ್ತಾ? ಬ್ಯಾಟ್ರಿ ತಗೊಂಡೋಗು. ಲೀಲಾ ಕೊಡಮ್ಮ. ಒಂದ್ ನಿಮಿಷ. ಏ ಶಿವಣ್ಣನ್ ತಂಗಿರಲ್ಲ ಇಲ್ಲಿ, ಒಂದಾಗ ಬರ್ರವ. ರತ್ನ, ರಶ್ಮಿ, ಬರ್ರವ. ಏನಣ್ಣ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಮೊದ್ಲು ಸಿಹಿ ತಿನ್ಬೇಕು, ಆಮ್ಯಾಕೆ ಕಾಣ ಕೇಳ್ಬೇಕು. ತಗ ಅಣ್ಣ, ನೀನು ನಂತರನೇ ಮೊದ್ಲು ಊಟ, ಆಮೇಲೆ ಪಾಠ ಕೊಡೋಣ. ತಕ ರಮ್ಯಾ, ತಕ್ಕಳವಾ? ರಾಣಿ, ನೀನು ತಕ. ಅಣ್ಣ, ನಾ ಇನ್ನೊಂದು ತಗೊಳ್ಳ? ಅಯ್ಯೋ, ಕೂಸಿಗೆ ಲೆಕ್ಕ ಹಾಕ್ಬಾರ್ದು, ಬೆಂಕಿನ ಪಕ್ಕ ಮಾಡಿಕಬಾರ್ದು. ನೀ ತಕ್ಕಳವ, ನಿಂಗಿಲ್ದಿರ ಸೈನಾ. ಅಣ್ಣ, ಏನ್ ಈಟೊಂದು ಹುಮ್ಮಸ್ ಬತ್ತೈತೆ? ಬಾರು, ಅಮೆರಿಕ ಹೋಗ್ದೆ ಇಲ್ಲೇ ಉಳ್ಕೋತಾವಳಲ್ಲ, ಆ ಕೂಸಿಗೆ ಸಿಹಿ ಹಂಚ್ತೀವಿ. ಬರೀ ಸ್ವೀಟ್ ಎಲ್ಲ ಮುಗ್ಸಂಗ್ ಕಾಣಿಸ್ತಿದ್ಯಾ? ಇದೇ ಖುಷಿಗೆ ಸಿನಿಮಾ ಕರ್ಕೊಂಡು ಹೋಗಿದ್ರೆ ನಾವೆಲ್ಲ ಬೇಡ ಅಂತಿದ್ವಾ? ಆದ್ರೆ ನಾನ್ ಬೇಡ ಅಂತಿದ್ದೆ. ಅದಕ್ಕೆ ಮನೆಗ್ ಬಂದಿದ್ದಾರೆ, ಅವ್ರ ಜೊತೆಗಿರ್ಬೇಕು ಅನ್ನೋದ್ ಬಿಟ್ಟು ಸಿನಿಮಾಗ್ ಹೋಗೋಣ ಅಂತೀಯಲ್ಲ, ಅಲ್ಲಿ ಹೋದ್ರೆ 3 ಗಂಟೆ ಸ್ಕ್ರೀನ್ ನೋಡ್ಬೇಕಾಗತ್ತೆ ಹೊರತು ಅದಕ್ಕೇನಲ್ಲ. ಇದು ಕಣಕ್ಕ ಮಾತು ಅಂದ್ರೆ. ಸರಿ, ನೀವೆಲ್ಲ ಮಾತಾಡ್ತೀರಿ, ನಾನು ಅಕ್ಕಪಕ್ಕದ ಮನೆಗೆಲ್ಲ ಸಿಹಿ ಹಂಚ್ಬಿಟ್ಟು ಬರ್ತೀನಿ.